ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ನಾನು ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ಬ್ರೇಸ್ಲೆಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ವೆರಿ ಫ್ಯಾಷನಬಲ್ ಆಗಿದೆ ಡಿಸೈನು, ತುಂಬಾನೇ ಚೆನ್ನಾಗಿದೆ. ಸೊ ಅದನ್ನ ತೋರಿಸ್ತೀನಿ ನಾನು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಿಸ್ ಮಾಡಬೇಡಿ, ಓಕೆನಾ? ಅಂಡ್ ಇನ್ನೊಂದೇನು ಅಂತಂದ್ರೆ, ತುಂಬಾ ಜನ ನನ್ ಕೇಳ್ತಾರೆ, ನಿಮ್ ಹೇರ್ ತುಂಬಾ ನೈಸ್ ಇದೆ, ಏನು ಯಾವ ಶಾಂಪು ಹಾಕ್ತೀರಾ ಆ ತರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಹೌದು, ಶಾಂಪು ಹಾಕ್ತಿವಿ. ಶಾಂಪು ಕಂಡೀಷನರ್ ಇಂದ ಕೂದಲು ಚೆನ್ನಾಗಿ ನೈಸೇ ಆಗತ್ತೆ, ಇಲ್ಲ ಅಂತಲ್ಲ. ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಶಾಂಪು ಕಂಡೀಷನರ್ ಇಂದ ಕೂದಲು ಉದುರತ್ತೆ ಅನ್ನೋ ಭಯ ಇರುತ್ತೆ. ಅದು ಆಬ್ವಿಯಸ್ಲಿ ಆಗೋದು ಕೂಡ ಹೌದು. ಬಟ್ ನಾವೇನ್ ಗೊತ್ತಾ, ಚೇಂಜ್ ಮಾಡ್ತಾ ಇರ್ಬೋದು ಯಾವುದೇ ಪ್ರಾಡಕ್ಟ್ ಆದ್ರೂ. ಸೊ ಕರೆಕ್ಟ್ ಆಗಿ ನಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಅದನ್ನೇ ಯೂಸ್ ಮಾಡ್ಬೇಕು. ನನ್ನ ಫೇವ್ರೆಟ್ ಬ್ರ್ಯಾಂಡ್ ಬಂದು ಲಾರಿಯಲ್. ನಾನು ಯಾವತ್ತೂ ಕೂಡ ಅದನ್ನೇ ಯೂಸ್ ಮಾಡೋದು. ನಂಗೆ ಅದು ತುಂಬಾ ಚೆನ್ನಾಗಿ ಸೂಟಬಲ್ ಆಗಿದೆ ನಂಗೆ. ಸೊ ಹಾಗಾಗಿ ನಾನು ಅದ್ರದ್ದೇ ಶಾಂಪು ಕಂಡೀಷನರ್, ಅದೇ ಬ್ರ್ಯಾಂಡ್ ಅವ್ರದ್ದೇ ಶಾಂಪು ಮತ್ತೆ ಕಂಡೀಷನರ್ ನಾನು ಯೂಸ್ ಮಾಡುವಂತದ್ದು. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗೆ. ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಬಟ್ ನಮ್ಗೆ ನಾವು ಯಾವುದೇ ಒಂದು ವಸ್ತುವನ್ನು ಯೂಸ್ ಮಾಡಿದಾಗ್ಲೂ ನಮ್ಗೆ ಅನ್ಸ್ಬೇಕು, ಇದರಿಂದ ನನ್ಗೊಂದ್ರೆ ಖುಷಿ ಆಗ್ತಿದೆ, ಚೆನ್ನಾಗ್ ಆಗ್ತಿದೆ ಅಲ್ಲ ಅನ್ನೋ ನಮ್ಗೊಂಥರ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಯಾವ್ದಾದ್ರು ಚೆನ್ನಾಗ್ ಆಗ್ತಿದೆ ಅಂತ ಅನ್ಸೋದು. ಸೊ ಇದೆಲ್ಲ ನಾನು ಯಾಕೆ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಶಾಂಪು ಮತ್ತೆ ಕಂಡೀಷನರ್ ಇಂದ ಹೇರ್ ಶೈನ್ ಆಗೋದು ಅಥವಾ ನೈಸ್ ಆಗೋದು ಓಕೆ. ಸೊ ಅದಕ್ಕಿಂತ ಬೆಸ್ಟ್ ಒಂದು ಒಳ್ಳೆ ಆಯುರ್ವೇದ ಪ್ರಾಡಕ್ಟ್ ಅಂತ ಹೇಳೋದಾದ್ರೆ, ನಿಮ್ಮ ಮನೆಯಲ್ಲೇ ಇರುವಂತಹ ಆಲೋವೆರಾ. ಸೊ ಆಲೋವೆರಾ ಜೆಲ್ ಉಂಟಲ್ಲ, ಎಷ್ಟು ಚೆನ್ನಾಗಿ ವರ್ಕ್ ಮಾಡತ್ತೆ ಅಂತಂದ್ರೆ ಹೇರ್ಗೆ. ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಆಲೋವೆರಾ ಜೆಲ್ ಅಲ್ಲಿ ಒಂದ್ಸತಿ ಹೇರ್ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಲೋವೆರಾ ಜೆಲ್ ಅಲ್ಲಿ ನೀವು ಹೇರ್ ಮಸಾಜ್ ಮಾಡ್ಕೊಂಡು ಆಫ್ಟರ್ ವಾಶ್ ಮಾಡಿದ ನಂತರ ನಿಮ್ ಹೇರ್ ಸಿಲ್ಕಿ ಅಂದ್ರೆ ನೈಸ್ ಆಗಿ ಬರುತ್ತೆ, ಶೈನ್ ಬರುತ್ತು, ಅದು ಹೌದು, ಜೊತೆಗೆ ನೈಸ್ ಆಗತ್ತೆ. ಹೇರ್ ಎಷ್ಟು ನೈಸ್ ಆಗತ್ತೆ ಗೊತ್ತಾ? ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ಗನ್ಸುತ್ತೆ ಕೆಲವ್ರಿಗೆ ಗೊತ್ತಿರ್ಬೋದು ಇದು, ಅಥವಾ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ. ಆಲೋವೆರಾ ಜೆಲ್ ಉಂಟಲ್ಲ, ತುಂಬಾ ಚೆನ್ನಾಗಿ ಹೇರ್ಗೆ ವರ್ಕ್ ಆಗತ್ತೆ. ಒಳ್ಳೆ ನೈಸ್ ಆಗತ್ತೆ ಆಲೋವೆರಾ ಜೆಲ್ ಇಂದ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನ ನಾನು ಹೇಳ್ಬೇಕಾಗಿತ್ತು. ಸೊ ಯಾಕಂದ್ರೆ ತುಂಬಾ ಜನ ಕೇಳಿದ್ದಾರೆ, ನಿಮ್ ಹೇರ್ ನೈಸ್ ಇದೆ ಅಲ್ಲ ಅಂತ ಹೇಳಿ. ಸೊ ನಾನು ಫಸ್ಟ್ ಆಫ್ ಆಲ್ ಹೇಳುವಂತದ್ದು, ನನ್ನ ಹೇರ್ ನೈಸು, ನನ್ನ ಹೇರ್ ನೈಸ್ ಆಗೇ ಇದೆ. ಸೊ ಬಟ್ ನಾನು ಆಲೋವೆರಾ ಜೆಲ್ ನ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಇದೆ ಅಂತ ನಾನು ಹೇಳ್ತೀನಿ. ಒಳ್ಳೆ ರಿಸಲ್ಟ್ ಇದೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಲೋವೆರಾ ಜೆಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಹೇರ್ ತುಂಬಾ ನೈಸ್ ಆಗುತ್ತೆ ಆಲೋವೆರಾ ಜೆಲ್ ಇಂದ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಂಡ್ ಇವಾಗ ವಿಷಯಕ್ಕೆ ಬರೋಣ. ನಾನು ಹೇಳಿದ್ದೆ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ನಿಮ್ಗೆ, ನಾನು ಇವತ್ತು ಗೋಲ್ಡ್ ಬ್ರೇಸ್ಲೆಟ್ ತಗೊಂಡ್ ಬಂದಿದ್ದೀನಿ ನಿಮ್ಗೆ ಅಂತ ಹೇಳಿ. ಸೊ ಇವಾಗ ಏನಾಗಿದೆ ಗೊತ್ತಾ, ಗೋಲ್ಡ್ ಬ್ರೇಸ್ಲೆಟ್ ಇದೆ, ಗೋಲ್ಡ್ ಬ್ರೇಸ್ಲೆಟ್. ಸೊ ಎಲ್ಲರ ಕೈಯಲ್ಲೂ ಇರುತ್ತೆ ಗೋಲ್ಡ್ ಬ್ರೇಸ್ಲೆಟ್. ಅದೇ ಪಾಪದವ್ರಿಗೆ ಒಂದು ಆಸೆ ಇರುತ್ತೆ. ಪಾಪದವರು ಅಂತಂದ್ರೆ ಈ ಕ್ಯಾರೆಕ್ಟರ್ ಅಲ್ಲಿ ಪಾಪ ಇರ್ತಾರಲ್ಲ ಅವರಲ್ಲ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇರುತ್ತಲ್ಲ. ಸೊ ನಾನು ಹೇಳೋದು, ಸೊ ನಿಮ್ಗೊಂದು ಆಸೆ ಇರುತ್ತೆ ಒಂದು ಬ್ರೇಸ್ಲೆಟ್ ಮಾಡಿ ಹಾಕೊಳ್ಬೇಕು ಆ ತರ ಅಂತೇಳಿ. ಸೊ ಚಿನ್ನದ ರೇಟ್ ತುಂಬಾನೇ ಚೆನ್ನಾಗಿದೆ. ಅಂತವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಐಡಿಯಾ ನಾನು ತಗೊಂಡ್ ಬಂದಿದ್ದೀನಿ. ಇದು ಕೈಗೂ ಕೂಡ ತುಂಬಾ ಲುಕ್ ಕಾಣುತ್ತೆ. ಅಂಡ್ ಗೋಲ್ಡ್ ಬ್ರೇಸ್ಲೆಟ್ ಹಾಕಿದೀವಿ ಅನ್ನೋ ಒಂದು ಖುಷಿನೂ ನಮ್ಗಿರುತ್ತೆ. ಅಂಡ್ ಇವಾಗ ಹೇಗಿದೆ ಟ್ರೆಂಡ್, ಆ ಟ್ರೆಂಡಿಗೆ ಸೂಟಬಲ್ ಕೂಡ ಆಗಿದೆ ಅಂತ ಹೇಳ್ಬೋದು ನಾನು. ಅದನ್ನ ನಿಮ್ಗೆ ಶೋ ಮಾಡ್ತೀನಿ. ಅತಿ ಕಡಿಮೆ ಬೆಲೆ, ಅಂದ್ರೆ ಇದು ಕೇವಲ 3 ಗ್ರಾಮ್ ಅಲ್ಲಿ ಈ ಬ್ರೇಸ್ಲೆಟ್ ಮಾಡಿರುವಂತದ್ದು. ಬೇಕಾದ್ರೆ ನೀವು ಆಚಾರಗಳನ್ನ ಒಂದ್ಸತಿ ವಿಚಾರಿಸಿ ನೋಡಿ, ಅಥವಾ ಈ ಚಿನ್ನದ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಒಂದ್ಸತಿ ವಿಚಾರ ನೋಡಿ, ಇದಕ್ಕಿಂತ ಕಮ್ಮಿ ಆಗತ್ತಾ ಅಂತ. ಇದಕ್ಕಿಂತನೂ ಕಮ್ಮಿಲಿ ನೀವು ಟ್ರೈ ಮಾಡ್ಬೋದು ಬೇಕಾದ್ರೆ. ನೋಡಿ, ಓನ್ಲಿ 3 ಗ್ರಾಮ್ಸ್ ಅಲ್ಲಿ ನೀವು ಕೂಡ ಹಾಕೊಳ್ಬಹುದು. ಹೈ ವರ್ಗದವರಂತಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ತಂದಿದ್ದೀನಿ, ನಿಮ್ಗೆ ಶೋ ಮಾಡ್ಬೇಕಂತಾನೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನೋಡಿ, ನಾನು ನಿಮ್ಗೆ ಹೇಳಿದೆಲ್ಲ ಬ್ರೇಸ್ಲೆಟ್ ಅದಿದೆ ನೋಡಿ. ಇದು ಕೇವಲ 3 ಗ್ರಾಮ್ ಇಂದಷ್ಟೇ. ಸೊ ನಾ ಹೇಳ್ದಂಗೆ ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ತುಂಬಾ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಜೊತೆಗೆ ನಾವು ಡೈಲಿ ವೇರ್ ಮಾಡಕ್ಕೆ ಯೂಸ್ ಮಾಡೋದ್ರಿಂದ ಸೊ ತುಂಬಾ ರೇಟ್ ಇದು, ತುಂಬಾ ಚಿನ್ನದ್ದೇ ಹಾಕೊಳ್ಳೋದು ಒಂದ್ ಸ್ವಲ್ಪ ಭಯ ಕೂಡ ಇರುತ್ತೆ ನಮ್ಗೆ ಡೈಲಿ ವೇರ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ನೀವು ಈ ತರದ್ ಮಾಡಿಸ್ಕೊಂಡ್ರೆ ಕಡಿಮೆ ಬೆಲೆಯಲ್ಲಿ ಅಂಡ್ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗಿದೆ ಡಿಸೈನ್ ಅಂತ. ಇದು ಹೇಗಿದೆ ಅಂತ ನಾನು ನಿಯರ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಇದು ಕರಿಮಣಿ ಜೊತೆಗೆ ಗೋಲ್ಡ್ ಅಲ್ಲಿ ಮಾಡಿಸಿರುವಂತದ್ದು. ಹಾಗಾಗಿ ಇದು ಕೇವಲ ನಾನು ಹೇಳಿದಾಗೆ 3 ಗ್ರಾಮ್ ಅಷ್ಟೇ. ಇದಕ್ಕಿಂತ ಸ್ವಲ್ಪ ಕಮ್ಮಿಯಲ್ಲಿ ಅಟ್ಲೀಸ್ಟ್ ಒಂದು 2.5 ಗ್ರಾಮ್ ಅಲ್ಲಿ ಮಾಡಿಸ್ಬೋದು ಅಂತ ಅನ್ಕೊಂತೀನಿ ನಾನು. ಇದು ಸ್ವಲ್ಪ ದೊಡ್ಡದಾಗಿದೆ ಸೈಜು.
ಸೊ ಇದನ್ನ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗ್ ಕಾಣುತ್ತೆ ಅಂತ ಹೇಳಿ. ಕೇವಲ 3 ಗ್ರಾಮಿನ ಬ್ರೇಸ್ಲೆಟ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ ಇದು ಡಿಸೈನ್. ಅಂಡ್ ಡೈಲಿ ವೇರ್ ಅಂದ್ರೆ ಈಗ ಟೀಚರ್ಸ್ನವ್ರಾಗ್ಬೋದು ಅಥವಾ ಡೈಲಿ ವರ್ಕ್ ಹೋಗೋರು, ವರ್ಕಿಂಗ್ ಲೇಡೀಸು ಅಥವಾ ಈ ತರ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ಗಳು ಎಲ್ರು ಕೂಡ ವೇರ್ ಮಾಡ್ಬೋದು. ಹೆವಿ ತುಂಬಾ ಚಿನ್ನನೂ ಇಲ್ಲ ಇದ್ರಲ್ಲಿ, ಸ್ವಲ್ಪ ಚಿನ್ನ ಇರೋದ್ರಿಂದ ಸೊ ನಾವು ಡೈಲಿ ವೇರ್ ಕೂಡ ಮಾಡ್ಬೋದು. ತುಂಬಾ ಹೆವಿ ಚಿನ್ನದ್ ಹಾಕೊಳಕ್ಕೂ ಒಂಥರ ಭಯ ಇರುತ್ತಲ್ವಾ, ಸೊ ಹಾಗಾಗಿ ಈ ತರದ್ ಮಾಡ್ಬೋದು. ಇನ್ನು ಒಂದು ಎಲ್ರಿಗೂ ಆಸೆ ಇರುತ್ತೆ, ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ಕೂಡ ನಡೀತಿರೋದ್ರಿಂದ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಮ್ಗೆ ಕೂಡ ಹಾಕೊಳ್ಬೇಕು ಚಿನ್ನದ ಬ್ರೇಸ್ಲೆಟ್ ಅನ್ನೋ ಆಸೆ ಇರುತ್ತೆ. ಅಂತವ್ರಿಗೆ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಕೈಗೆ ಹಾಕ್ದಾಗ ಲುಕ್ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಾನೀಗ ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ. ನೋಡಿ ಹತ್ರದಿಂದ ನೋಡಿ ಡಿಸೈನ್ ಹೇಗಿದೆ ಅಂತ ಹೇಳಿ. ನೋಡಿ ಈ ತರ ಕರಿಯಮಣಿಗೆ ಈ ಗೋಲ್ಡ್ ಬಾಲ್ಸ್ ತರ ಏನಿದೆ, ಇದು ಬಾಲ್ಸ್ ಡಿಸೈನ್ ಮಾಡ್ಸಿರೋ ಗೋಲ್ಡ್ ಡಿಸೈನ್. ನಿಮ್ಗೆ ಇದು ಗೋಲ್ಡ್ ಡಿಸೈನ್ ಈ ತರ ಬಾಕ್ಸ್ ಬೇಡ, ಖಾಲಿ ಕರಿಮಣಿಲಿ ಸುತ್ತಿದಾರೆ ನೋಡಿ, ಕರಿಮಣಿಲಿ ಸುತ್ತಿದಾರಲ್ಲ ಇದೇ ತರ ಬೇಕಾದ್ರೆ ನೀವು ಮಾಡ್ಕೋಬಹುದು. ಅದು ಕೇವಲ 2 ಗ್ರಾಮ್ ಅಲ್ಲಿ ಆಗುತ್ತೆ ನಿಮ್ಗೆ. ಈ ತರ ನಾವು ಬಾಲ್ಸ್ ಇಟ್ಟಿರೋದ್ರಿಂದ ಸೊ 3 ಗ್ರಾಮ್ ಅಲ್ಲಿ ಆಗಿದೆ ಇದು. ಕೇವಲ 2 ಇಲ್ಲಾಂದ್ರೆ 3 ಗ್ರಾಮ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಬ್ರೇಸ್ಲೆಟ್ ನ ನೀವು ಮಾಡ್ಕೊಳ್ಬಹುದು. ತುಂಬಾ ಏನಂತ, ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಹೆವಿದು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತಲ್ವಾ, ಸೊ ಹಾಗಾಗಿ ಈ ತರ ಕಮ್ಮಿ ರೇಟ್ ಅಲ್ಲಿ ನೀವು ಇಷ್ಟು ಒಳ್ಳೆ ಡಿಸೈನ್ ನ ಮಾಡ್ಕೋಬಹುದು. ನೋಡಿ ನೀರಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ ಲೆಂತ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇದು ದೊಡ್ಡ ಸೈಜ್ ಇಂದು, ಚಿಕ್ಕ ಮಕ್ಕಳಿಗೆ ಹಾಕೋದಿದ್ರೆ 2 ಕೈಗೂ ಬೇಕಾದ್ರೆ ಕಮ್ಮಿ ರೇಟ್ ಅಲ್ಲಿ ನೀವು ಮಾಡ್ಕೊಳ್ಬಹುದು. ಒಂಥರ ದೃಷ್ಟಿಗೂ ಆಗತ್ತೆ ಇದು, ಯಾಕಂದ್ರೆ ಕಪ್ಪು ಮಣಿ ಇರೋದ್ರಿಂದ ದೃಷ್ಟಿಗೆ ಹಾಕ್ದಂಗೂ ಇರತ್ತೆ. ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ. ಸೊ ಈ ಬಾಲ್ಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಚೆನ್ನಾಗಿದೆ. ಸೊ ನಿಮ್ಗೆ ದೊಡ್ಡ ಸಣ್ಣ ಮಾಡ್ಕೊಳಕ್ಕೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇದೆ ನೋಡಿ ಆತರ. ಸೊ ಇದನ್ನ ಈ ಕೊಳಕೆ ಏನಿದೆ ಹಿಂದೆ ಕೊಳಕೆ ಅದಕ್ಕೆ ಹಾಕಿ ನೋಡಿ ಈ ತರ ಅಡ್ಜಸ್ಟಬಲ್ ರಿಂಗ್ಸ್. ಇದು ನಾವಿಲ್ಲಿ 2 ಇಟ್ಟಿದ್ದೀವಿ. ಸೊ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಉದ್ದ ಲೆಂತ್ ಕೂಡ ಮಾಡ್ಕೊಳ್ಬಹುದು. ಈ ತರ ಕೊಳಕೆ ಸಿಕ್ಸಿ ಹಾಕೊಳ್ಳುವಂತದ್ದು ಕೈಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಕೈಗೆ ನಿಮ್ಗೆ ಹಾಕಿ ತೋರಿಸ್ತೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಕೈಗೆ ವೇರ್ ಮಾಡಿದಾಗ. ಟೈಟ್ ಹಾಕ್ಬೇಕಾ ಲೂಸಾ? ಇಲ್ಲಿ ಹಾಕ್ಲಾ? ಈ ತರ ಹಾಕ್ಬಿಟ್ಟು ಈ ಕೊಳಕೆ ಏನಿದೆ ಅದನ್ನ ಗಟ್ಟಿಯಾಗಿ, ಈ ತರ ಕೊಳಕೆ ಏನಿದೆ ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಕು. ಈ ತರ ಪ್ರೆಸ್ ಮಾಡಿ ಹಾಕೋದು. ನೋಡಿ ಹೇಗ್ ಕಾಣುತ್ತೆ ಕೈಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಂತ ಒಳ್ಳೆ ಒಂದು ಲುಕ್ ಬಂತು ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ನೋಡಿ ಈ ತರ ಬರುತ್ತೆ. ನೋಡಿ ಈ ರೀತಿಯಾಗಿದೆ ಡಿಸೈನ್. ಈ ತರ ಈ ಬಾಲ್ ವರ್ಕ್ ಏನ್ ಮಾಡಿದೆ ಇದರಿಂದ ತುಂಬಾ ಗೆಟಪ್ ಆಗಿದೆ. ಮತ್ತೆ ಕರಿಮಣಿಗೂ ಈ ಗೋಲ್ಡ್ ಕಲರಿಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ. ಅದೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಕೈಗೊಂದು ಲುಕ್ಕೆ ಬಂತು, ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎನಿ ಫಂಕ್ಷನ್ಗೂ ಹಾಕೊಳ್ಬಹುದು, ಡೈಲಿ ವೇರ್ ಕೂಡ ಹಾಕೊಳ್ಬಹುದು. ಒಂದು ಇಷ್ಟ ಇರುತ್ತಲ್ಲ ಅಂತವ್ರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು. ಕೇವಲ 3 ಗ್ರಾಮ್ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಈ ರೀತಿಯಾಗಿ ತೋರಿಸ್ತಾ ಇದೀನಲ್ಲ ಇಲ್ಲಿ, ಈ ಬಾಲ್ ಡಿಸೈನ್ ಬೇಡ ನಿಮಗೆ, ಬಾಲ್ ಡಿಸೈನ್ ಬೇಡ, ಖಾಲಿ ಇದೇ ತರ ಕರಿಮಣಿ ಡಿಸೈನ್ ಇದ್ರೆ ಸಾಕು ಅಂದ್ರೆ ಕೇವಲ 2 ಗ್ರಾಮ್ ಅಲ್ಲಿ ನೀವು ಮಾಡ್ಕೊಳ್ಬಹುದು ಅಂತ. ಕೈಗೊಂದು ಲುಕ್ಕೆ ಬಂತಲ್ಲ, ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್. ನೋಡಿ ಯಾರಿಗೆ ಇಷ್ಟ ಆಯ್ತೋ ಅವರು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಸೊ ಇದನ್ನ ನಿಮ್ಮ ನಿಯರೆಸ್ಟ್ ಇರೋ ಗೋಲ್ಡ್ ಶಾಪ್ ಅಲ್ಲಿ ಇಲ್ಲದಿದ್ರೆ ಈ ಗೋಲ್ಡ್ ಮೇಕರ್ಸ್ ವರ್ಕ್ ಏನ್ ಮಾಡ್ತಾರೆ ಅವ್ರ ಹತ್ರ ಹೇಳಿ ನೀವು ಈ ರೀತಿಯಾದಂತ ಡಿಸೈನ್ ನ ಮಾಡಿಸಿ ಹಾಕೊಳ್ಬಹುದು. ಎಲ್ರ ಆಸೆನು ಈಡೇರಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ನೋಡಿ ತುಂಬಾ ಹತ್ರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಹೇಗಿದೆ ಅಂತ ಹೇಳಿ. ನೋಡಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ನೋಡಿ ಈ ಡಿಸೈನ್ ಹೇಗಿದೆ ಅಂದ್ರೆ, ಈ ತರ ಕರಿಮಣಿ ಏನಿದೆ, ಕರಿಮಣಿನ ಚಿನ್ನದಲ್ಲಿ ಸುತ್ತುತ್ತಾ ಹೋಗಿದ್ದಾರೆ.
ಅದಕ್ಕೆ ಫುಟ್ಬಾಲ್ ಕಟ್ಟಿಂಗ್ ಡಿಸೈನ್ ಅಂತ ಹೇಳ್ತೀವಿ. ಇಲ್ಲಿ ಬಾಲ್ ತರ ಮಧ್ಯೆ ಇದೆಲ್ಲ, ಅದನ್ನ ಫುಟ್ಬಾಲ್ ಕಟ್ಟಿಂಗ್ ಡಿಸೈನ್ ಅಂತ ಹೇಳ್ತೀವಿ. ಇದನ್ನೇ ಇಡ್ಸ್ಬೇಕಂತಿಲ್ಲ, ನಿಮಗೆ ಬೇಕಾದ್ರೆ ಕೊತ್ತಂಬರಿ ಗುಂಡು ಅಂತ ಒಂದ್ ಬರತ್ತಲ್ಲ ಆ ತರ, ಅಥವಾ ನಿಮ್ಗೆ ಹೇಗ್ ಅನ್ಸುತ್ತೆ ಯಾವ ತರ ಗೊತ್ತಿದೆ ನಿಮ್ಗೆ ಡಿಸೈನ್ಗಳು, ಆ ತರ ನೋಡಿ ಮಾಡ್ಕೊಳ್ಬಹುದು. ಅಥವಾ ನೀವು ಫೋಟೋಸ್ ಏನಾದ್ರು ತೋರಿಸಿ ಆ ತರ ಡಿಸೈನ್ ತೋರಿಸಿ ನೀವು ಮಾಡ್ಕೊಳ್ಬಹುದು. ಇದೇ ಫುಟ್ಬಾಲ್ ಕಟ್ಟಿಂಗ್ ಡಿಸೈನ್. ಸೊ ಇದೊಂಥರ ಗೆಟಪ್ ಕಾಣುತ್ತೆ, ಅಂದ್ರೆ ಲುಕ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಮಾಡಿಸಿದ್ದು. ನಿಮಗೆ ಬೇಕಾದ್ರೆ ಕೊತ್ತಂಬರಿ ಗುಂಡು ಅಥವಾ ಬೇರೆ ಯಾವ ತರದ ಡಿಸೈನ್ ಬೇಕೋ ಅದನ್ನ ನೀವು ಮಾಡಿಸ್ಕೊಳ್ಬಹುದು. ಖಾಲಿ ಪ್ಲೈನ್ ಅಲ್ಲಿ ಈ ತರ ಇದೆಲ್ಲ ಕರಿಮಣಿ ಸುತ್ತಿರೋದು ಚಿನ್ನ, ಆ ತರನೇ ಬೇಕಾದ್ರೂ ಮಾಡ್ಕೊಳ್ಬಹುದು, ಅದು ಚೆನ್ನಾಗ್ ಕಾಣುತ್ತೆ. ಒಟ್ನಲ್ಲಿ ಕರಿಮಣಿ ಬ್ರೇಸ್ಲೆಟ್ ಕೈಗೊಂಥರ ಲುಕ್ ಬರುತ್ತೆ, ಒಂಥರ ಕೈಗೊಂದು ಏನಂತಾರೆ ಲುಕ್ ಕ್ರಿಯೇಟ್ ಮಾಡುತ್ತೆ, ಅದು ತುಂಬಾನೇ ಚೆನ್ನಾಗ್ ಕಾಣುತ್ತೆ. ನೋಡಿದ್ರಲ್ಲ ಬ್ರೇಸ್ಲೆಟ್ ಡಿಸೈನ್ ಹೇಗಿದೆ ಅಂತ ಹೇಳಿ. ಇದು ಕೇವಲ 3 ಗ್ರಾಮ್ ಅಲ್ಲಿ ಮಾಡ್ಕೊಂಡಿರುವಂತದ್ದು, ತುಂಬಾ ಚೆನ್ನಾಗಿದೆ, ಕೈಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಅತಿ ಕಡಿಮೆ ಬೆಲೆಯಲ್ಲಿ ತೋರಿಸಿದ್ದೀನಿ ಇದನ್ನ ನಾನು. 3 ಗ್ರಾಮ್ ಅಂದ್ರೆ ಇವಾಗಿನ ಚಿನ್ನದ ರೇಟ್ ಎಷ್ಟಿದೆ ಅದಕ್ಕೆ ನೀವು ಕಂಬೈನ್ ಮಾಡಿ ರೇಟನ್ನ ನೀವು ತಿಳ್ಕೊಬಹುದು, ಇವಾಗಿನ ಚಿನ್ನದ ರೇಟ್ ಎಷ್ಟಿದೆ ಅಂತ ಹೇಳಿ. ಸೊ ಇದು ವೇರಿಯೇಷನ್ ಆಗ್ತಾ ಇರುತ್ತಲ್ಲ ಚಿನ್ನದ ರೇಟ್, ಸೊ ಹಾಗಾಗಿ ಕಡಿಮೆ ಇದ್ದಾಗ ನೀವು ಬೇಗನೆ ಮಾಡ್ಕೊಳ್ಬಹುದು. ಖಾಲಿ ಕರಿಮಣಿಲೆ ಮಾಡ್ಕೊಂಡ್ರೆ ಇನ್ನೂ ಕಮ್ಮಿಲಾಗತ್ತೆ. ಈ ತರ ಡಿಸೈನ್ಸ್, ಬಾಲ್ ಡಿಸೈನ್ಸ್ ಏನಾದ್ರು ಸೇರಿಸ್ಬೇಕಂತಾನೆ ಸ್ವಲ್ಪ 3 ಗ್ರಾಮ್ ತನಕ ಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಜೊತೆಗೆ ನಾನೊಂದು ಟಿಪ್ಸ್ ಕೂಡ ನಿಮ್ಗೆ ಕೊಟ್ಟೆ ಇವತ್ತು, ಹೇರ್ ನೈಸ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಅದು ಕೂಡ ಯಾವುದೇ ಖರ್ಚಿಲ್ಲದೆ ನೀವು ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ ಉಪಯೋಗಿಸಿ ನೀವು ಮಾಡ್ಕೊಳ್ಳುವಂಥದ್ದು. ನಾನು ಆ ತರ ಮಾಡಿನೇ ನನ್ನ ಹೇರ್ ಇಷ್ಟು ನೈಸ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಹೇಳ್ತಾ ಇರೋದು, ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.